ಖಂಡಿತವಾಗ್ಲೂ ನಾಗೇಂದ್ರ ಬಾಬು ಒಂದ್ ರೀತಿಯಲ್ಲಿ ಸುಮಲತಾಗೆ ಟಿಕೆಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಒಂದ್ ಕಡೆ JDS ಮೈತ್ರಿ ಅಭ್ಯರ್ಥಿ ಆಗ್ತಾರ ಅಥವಾ ಬಿಜೆಪಿನ ಈ ರೀತಿಯಾದಂಥ ಸಾಕಷ್ಟು ಕುತೂಹಲ ಇದೆ. ಸೊ ಜನರ ಅಭಿಪ್ರಾಯ ಯಾವ ರೀತಿ ಇರುತ್ತೆ ನಾವು ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಸರ್, ನಿಮಗೆ ಸುಮಲತಾ ನಿಲ್ಬೇಕಾ ಅಥವಾ ಯಾರು ನಿಲ್ಬೇಕು ಹೇಳಿ ಸರ್? ಯಾರು ನಮ್ ದರ್ಶನ್ ಬೇಕು. ದರ್ಶನ್ ಅವ್ರಿಗೆ ಸಪೋರ್ಟ್ ಆಗಿರ್ತಾರೆ. ಸುಮಲತಾ ಅವ್ರು ನಿಲ್ಬೇಕಾ, JDS ಇಂದ ಯಾರಾದ್ರೂ ನಿಲ್ಬೇಕಾ? ನಮ್ ದರ್ಶನ್ ನಿಜವಲ್ವೇ ನಾನು 37 ವರ್ಷ ಆಯ್ತು. ನಿಮಗೆ ಯಾರು ಗೆಲ್ಬೇಕು ಹೇಳಿ? 37 ವರ್ಷದಿಂದ ನಾನು ಗೌಡ್ರ ಮಗ, ಮಂಡ್ಯದ ಗೌಡ್ರ ಮಗ, ಕಿಲಾರ್ದವನು. ಅಲ್ಲ, ಯಾರು ನಿಮಗೆ ಯಾರು ನಿಲ್ಬೇಕು ಹೇಳಿ? ಸುಮಲತಾ ಅವ್ರು ನಿಲ್ಬೇಕು ಸರ್. ಸುಮಲತಾ ಅವ್ರು ಬನ್ನಿ, ನಾನು ಹಂಗೆ ಮಾತಾಡಿಸ್ತಾ ಹೋಗ್ತೀನಿ. ಸುಮಾರು ಜನ ಇದ್ದಾರೆ. ಎಸ್ ಸರ್, ಇವಾಗ ಮಂಡ್ಯದಲ್ಲಿ ಸುಮಲತಾ ಅವ್ರು ನಿಲ್ಬೇಕಾ, JDS ಇಂದ ಯಾರಾದ್ರೂ ಮೈತ್ರಿ ಅಭ್ಯರ್ಥಿ ನಿಲ್ಬೇಕಾ? ಹೆಂಗ್ ಏನಾಗ್ಬೇಕು ಸರ್? ಯಾರು ನಿಂತ್ಕಲೆ ಒಳ್ಳೆಯವ್ರಿಗೆ ಓಟ್ ಹಾಕೋದು. ಈಗ ಸುಮಲತಾ ಅವ್ರು ಬಂದಿದ್ದಾರೆ ಇಲ್ಲಿಗೆ, ಕ್ಷೇತ್ರಕ್ಕೆ ಬಂದಿದ್ದಾರಾ? ಏನಾರು ಅಭಿವೃದ್ಧಿ ಮಾಡಿದಾರಾ? ಏನಣ್ಣ ಏನು ಮಾಡಿಲ್ಲ ಅವರು. ಹೋದ್ಸಲಿ ಬಂದಾಗ ಈ ಸಲ ಬಂದರೆ ಏನನ್ನ ಮಾಡ್ಬೇಕವರು, ಮಂಡ್ಯಕ್ಕೆ ಬೇಕವರು. ಅಮರ್ನಾಥ್ ಸುಮಲತಾ ಅನ್ನೋರು ನಮ್ಮ ಮಂಡ್ಯದವ್ರಿಗೆ ಬೇಕೇ ಬೇಕು. ಅವರು ಒಳ್ಳೆ ಅಭಿವೃದ್ಧಿಗಳು ಬಡವ್ರ ಬಗ್ರು ಬೇಜಾನವ್ರೆ. ನಾವು ದೊಡ್ಡಸಿಂಕೆರೆಯಿಂದನೇ ಮಾತಾಡ್ತಾ ಇರೋದು. ನಾವು ದೊಡ್ಡಸಿಂಕೆರೆ ಈಗ JDS ಅಭ್ಯರ್ಥಿಯಿಂದನೂ ಕೂಡ ಇದ್ದಾರೆ. ಜೊತೆಗೆ ಈ ಕಡೆ ಸುಮಲತಾ ಅವರು ಕೂಡ ಬಿಜೆಪಿ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ನಿಮಗೆ JDS ಅಭ್ಯರ್ಥಿ ನಿಲ್ಬೇಕಾ, ಸುಮಲತಾ ನಿಲ್ಬೇಕಾ? ಇನ್ನು ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅಣ್ಣ. ಲೆಕ್ಕಕ್ಕೆ ನೋಡಿದ್ರೆ ಸುಮಲತಾ ಬೇಕೇ ಬೇಕು. ಅಲ್ಲ, ಕೆಲಸ ಮಾಡಿಲ್ಲ ಅಂತೀರಾ, ಮತ್ತೆ ಸುಮಲತಾ ಬೇಕು ಅಂತಿದ್ರು. ಬೇಕು, ಇನ್ಮೇಲೆ ಅವ್ರು ತಿತ್ಕೊಂಡು ಕೆಲಸ ಮಾಡಬೇಕು. ಓಕೆ 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 ಎಸ್ ಸರ್, ನಾನು ಮತ್ತಷ್ಟು ಕೆಲವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿ ಅಂಗಡಿ ಮಾಲೀಕರು ಅವರೆಲ್ಲ ಇದ್ದಾರೆ. ಸರ್, ಮಂಡ್ಯದಲ್ಲೇ ಇರ್ತೀರಾ. ಈಗ ಸುಮಲತಾ ನಿಲ್ಬೇಕಾ ಅಥವಾ JDS ಇಂದ ನಿಲ್ಬೇಕಾ? ನಿಮಗೆ ಯಾರು ಗೆಲ್ಲಬೇಕು ನಿಂತ್ರು? ಏನು ಬಯಸ್ತೀರಾ ಮಂಡ್ಯದಲ್ಲಿ ಇತ್ಕೊಂಡು? ನಾನೇನು ಬಯಸ್ತಾ ಇಲ್ಲ. ನಾನಿರೋದು ಬೆಂಗಳೂರಲ್ಲಿ, ಈಗ ಮಂಡ್ಯಕ್ಕೆ ಬಂದಿದ್ದೀನಿ. ಓಕೆ ಎಸ್ ಸರ್, ಬನ್ನಿ. ಸರ್, ನೀವು ಮಂಡ್ಯದವರಾಗಿದ್ದೀರಲ್ಲ ಸರ್? ಮಂಡ್ಯದವರಲ್ವಾ ನೀವು? ಮಂಡ್ಯದವರಲ್ವಾ? ಇಲ್ಲಿಯವರಲ್ವಾ? ಹಾಂ, ಓಕೆ ಎಸ್ ಸರ್. ಸಾಕಷ್ಟು ನಾಗೇಂದ್ರ ಬಾಬು ಗಮನಿಸ್ಬೋದು. ಇನ್ನೂ ಕೂಡ ಆದಷ್ಟು ಜನರನ್ನ ಮಾತನಾಡಿಸುವಂಥ ಪ್ರಯತ್ನ ಮಂಡ್ಯದಲ್ಲೇ ಎತ್ಕೊಂಡು ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಓಕೆ ದಿವೇತ್, ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಜನಾಭಿಪ್ರಾಯ ಈ ಕ್ಷಣಕ್ಕೆ ಏನಿದೆ ಅನ್ನೋದನ್ನು ನೀವು ಲೈವಲ್ಲಿ ತೋರಿಸಿದ್ರಿ. ಮತ್ತೆ ನಿಮಗೆ ಮುಂದಿನ ಹಂತದಲ್ಲಿ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ನೀವು ಬೇರೆ ಜಾಗಕ್ಕೆ ಹೋಗಿ ಅಲ್ಲಿನ ಜನರ ಅಭಿಪ್ರಾಯವನ್ನು ನಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದಾಗಿತ್ತು ಈ ಕ್ಷಣದವರೆಗಿನ ಪ್ರಮುಖ ಸುದ್ದಿ. ನನ್ನ